ಯಾರಾದ್ರೂ ಒಬ್ಬರು ಭಕ್ತ ಭವತಿ ಭಿಕ್ಷಾಂದೇಹಿ ಅಂತ ಬಂದು ಮುಂದೆ ನಿಂತಾರಂದ್ರೆ ನನ್ನ ತಟ್ಟಿ ಒಳಗಿರುವಂತ ಅನ್ನವನ್ನ ಅವ್ರಿಗೆ ಕೊಟ್ಟು ಉಣ್ಣುವಂಥದ್ದು ಏನೈತಲ್ಲ, ಇದು ಭವ್ಯ ಭಾರತದ ಸಂಸ್ಕೃತಿ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಅವಾಗ ದುಗ್ಗಳೆ ಅಂತಾಳ, ಎಂತ ಪರೀಕ್ಷೆ ಕಾಯಿಲೆ ಬಂತಪ್ಪ. ಜಂಗಮ ಬಂದು ಮನೆಗೆ ಬಂದು ಕೇಳಿದಾಗ ಇಲ್ಲ ಅಂದ್ಬಿಟ್ರೆ ಏನಕ್ಕೈತಿ ನಮ್ಮ ಪರಿಸ್ಥಿತಿ ಅಂತ ತಿಳ್ಕೊಂಡು ಒಳಗೆ ಹೋಗಿ ನೋಡ್ತಾಳ. ಇಷ್ಟು ಬತ್ತಿದ್ದು ಭತ್ತನ ತಗೊಂಡು ಕುಟ್ಟಿ ತಗೊಂಡು ಹೋಗಿ ಅನ್ನ ಮಾಡಿದ್ಲು. ಇರುವಂತ ಇಷ್ಟು ಭತ್ತ ತಗೊಂಡು ಹೋಗಿ ಅನ್ನ ಮಾಡಿ ಅದನ್ನ ಭಕ್ತಿಯಿಂದ ಸಮರ್ಪಣೆಯನ್ನು ಮಾಡಿದ್ರೆ ಇಟ್ಟು ಭತ್ತ ಉಣ್ಣಾಕ ಅವಂಗ ಹೋಗಿ ಸಮರ್ಪಣೆಯನ್ನು ಮಾಡಿ ಭಕ್ತಿಯಿಂದ ಇದನ್ನ ತಗೊಂಡ್ರಪ್ಪ ನೈವೇದ್ಯ ಅಂತ ತಿಳ್ಕೊಂಡು ಉಂಡ್ರೆ ಆಟ ಅನ್ನ ಉಣ್ಣಾಕ ಆಗ್ಲಿಲ್ಲ ಅಂತ ಆ ಜಂಗಮ್ಗೆ. ಯಾಕಂದ್ರೆ ಅದ್ರ ಭಕ್ತಿ ಕುಡ್ಕೊಂಡಿತ್ತಲ್ಲ, ಅದ್ರಾಗ ಅದು ಭಕ್ತಿ ಕುಡ್ಕೊಂಡಿದ್ದ ಕಾರಣಕ್ಕಾಗಿ ಆಟ ಕೊಟ್ಟರು ಸಹಿತ ಆತನ ಹೊಟ್ಟೆ ತುಂಬಿತ್ತು. ನಿಮಗೆ ಒಳ್ಳೇದಾಗ್ಲಿ, ನನ್ನ ನಡುರಾತ್ರಿ ಒಳಗೆ ಹೊಟ್ಟೆ ಹಸ್ತಂತ ಟೈಮ್ದೊಳಗೆ ನನ್ನ ಹೊಟ್ಟೆಯನ್ನು ನೀವು ತುಂಬಿಸಿರಿ ಅಂದ್ರೆ ನಿಮಗೆ ಎಂದೂ ಕೂಡ ಅನ್ನ ಕೊರತೆ ಆಗ್ಲಾರ್ದಂಗಿರ್ಲಿ ಅಂತ ಇಟ್ಟು ಹರಿಶ್ ಹೋಗಿಬಿಟ್ಟು ನೋಡ್ರಿ ಜಂಗಮ. ಇಟ್ಟು ಹರಿಶ್ ಹೋಗಿಬಿಟ್ಟ. ಇಟ್ಟು ಹರಿಶ್ ಹೋದ. ಇವ್ರು ಆನಂದವಾಗಿ ಮಲ್ಕೊಂಡು ಮುಂಜಾನೆ ಎದ್ದು ನೋಡ್ತಾರೆ, ಇದ್ದ ಮನಿ ಎಲ್ಲ ಜೋಪಡಿ ಹೋಗೈತಿ, ಅರಮನೆ ಸೃಷ್ಟಿ ಆಗೈತಿ. ಅರಮನೆ ಆದಂಗ ಆಗಿಬಿಟ್ಟದ. ಮೈ ಮೇಲೆಲ್ಲ ಚಿನ್ನಾಭರಣ ಬಂದಾವ. ಇಷ್ಟೆಲ್ಲ ದೊಡ್ಡ ಆಳು ಕಾಳು ಬಂದು ನಿಂತಾವ. ಅವಾಗ ಇದನ್ನೆಲ್ಲ ನೋಡಿದ ಮೇಲೆ ದುಗ್ಗಳಿಯನ್ನ ನೋಡಿ ದೇವರ ದಾಶಿಮಯ್ಯನವ್ರು ಅಂತಾರಂತ, ಇದು ಬೇರೆ ಏನಲ್ಲ, ಪರಮಾತ್ಮ ನಮಗ್ ಪರೀಕ್ಷೆ ಮಾಡ್ಯಾನ. ಪರೀಕ್ಷೆ ಒಳಗೆ ನಾವು ಗೆದ್ದಿದ್ದಕ್ಕೆ ಇಷ್ಟೆಲ್ಲ ಅವ ಅನುಕರಣೆ ಮಾಡ್ಯಾನ. ಅವಂಗೊಂದು ತವನದಿ ಬಿಟ್ಟು ಹೋಗಿದ್ನಂತ. ತವನದಿ ಅಂದ್ರೆ ಭಗವಂತ ಬಿಟ್ಟು ಹೋಗಿರುವಂತ ಅಕ್ಷಯ ಪಾತ್ರೆ ಅದು. ಹೇಗ ದ್ರೌಪದಿಯ ಸೀರೆಯನ್ನು ಎಳಿಬೇಕಾದ್ರೆ ಕೃಷ್ಣ ಪರಮಾತ್ಮ ಆಕೆಗೆ ಏನ್ ಬಿಟ್ಟಿದ್ದ? ಅಕ್ಷಯಾಂಬರ ಬಿಟ್ಟಿದ್ನಿಲ್ಲ. ಎಷ್ಟು ಜಗ್ಗಿದ್ರು ಸಹಿತ ಮುಗಿಲಾರ್ದಂತ ಅಕ್ಷಯಾಂಬರವನ್ನ ಹೆಂಗ್ ಬಿಟ್ಟಿದ್ದ? ತವನಿಧಿಯನ್ನ ಕೊಟ್ಟ. ದಾಸ ಭಕ್ತಿ ಎಂತ ಹೃದಯ, ದಾಸ ಮಾಡಿದಂತ ಹೃದಯ. ಬಸವಣ್ಣವ್ರಂತ ಭಕ್ತಿ ಎಂತ ಹೃದಯ. ದಾಸ ದುಗ್ಗಳಿಯವರು ಮಾಡಿದಂತ ಭಕ್ತಿಯನ್ನ ಎಲ್ಲರಿಗೂ ಮಾಡಕ್ ಆಗುದಿಲ್ಲ. ಹೇಳಾಕ ಚಂದ, ಕೇಳಾಕ ಚಂದ ಆಗ್ತದ. ನಾವ್ ಒಂದೇನಾದ್ರು ಹೇಳಿದ್ರೆ ಅದಕ್ಕೆ ಮತ್ತೆ 3 ಪ್ರಶ್ನೆ ಕೇಳೋರು ನಾವು. ಇದು ಯಾಕೆ ಹಿಂಗ, ಅದಕ್ಕೆ ಯಾಕೆ ಹಿಂಗ, ಇದನ್ನ ಯಾಕೆ ಕೊಡ್ಬೇಕು, ಅದನ್ನ ಯಾಕೆ ಕೊಡ್ಬೇಕು, ಹಿಂಗ ನಾವು ವಿಚಾರ ಮಾಡ್ಕೊಳ್ಳೋರು. ಆದ್ರೆ ಎಂತ ಪರಿಸ್ಥಿತಿ ಬಂದ್ರು ಸಹಿತ ನನಗೆ ಯಾಕಿಂತ ಪರಿಸ್ಥಿತಿ ಬಂದೈತೆ ಅಂತ ವಿಚಾರ ಮಾಡಲಿಲ್ಲ, ತಗೊಂಡು ಹೋಗಿ ಕೊಟ್ಟು ಬಿಡ್ತಾರ. ಇದು ಕಲ್ಯಾಣದೊಳಗೆ ನಡೀತದ. ನಿನ್ನೆ ದಿವಸ ನಾನು ನಿಮ್ಗೆ ಹೇಳಿದ್ದೆ, ಅವತ್ತಿನ ಕಲ್ಯಾಣದ ದಿವಸ ಏನೊಂದು ದೊಡ್ಡ ಪ್ರಸಂಗ ನಡೀತದ. ಎಲ್ಲಾ 6,000 ಮಂದಿ ಜಂಗಮರ ಕರ್ಕೊಂಡು ಇವತ್ತು ಬಸವಣ್ಣ ಅವರು ಕನುವಾವು ಮಠಕ್ಕೆ ಬಂದಾರ. ಅದನ್ನ ನೋಡ್ಕೊಂಡು ಚೋರಿ ಚಿಕ್ಕಣ್ಣ ಬಂದ. ಅದನ್ನ ನೋಡ್ಕೊಂಡು ಬಂತಾದೇವಿ ಬಂದ್ಲು. ಬಂತಾದೇವಿ ಬಂದು ಹೇಳಿದ ಮೇಲೆ ಅವ್ರನ್ನ ನೋಡ್ಬೇಕಂತ ತಿಳ್ಕೊಂಡು ಯಾರು ಬಂದ್ರು? ಒಬ್ಬ ಅದ್ಭುತವಾಗಿರ್ತಕ್ಕಂಥ ಕಾಶ್ಮೀರದ ಅರಸ ಬರ್ತಾನ್ರಿ ಕಲ್ಯಾಣಕ್ಕೆ. ನೋಡ್ರಿ, ಸಹಜವಾಗಿರ್ತಕ್ಕಂಥ ವ್ಯಕ್ತಿ ಹಿಂಗ್ ಬರ್ತಾನಂದ್ರ ದೊಡ್ಡದಲ್ಲ. ಅವನಿಗೆ ಬರಾಕ ಅವಂದ ಸಿಕ್ಕಾಪಟ್ಟಿ ಕೆಲಸದ. ಅಂತ ವ್ಯಕ್ತಿ ಕಲ್ಯಾಣಕ್ಕೆ ಬರ್ಬೇಕಂತ ತಿಳ್ಕೊಂಡು ತಲೆ ಮೇಲಿರುವಂತ ಬಂಗಾರದ ಕಿರೀಟ ತೆಗೆದಿಟ್ಟು ತನ್ನ ಮಗ ಲಿಂಗರತಿಗೆ ಪಟ್ಟ ಕಟ್ಟಿದ. ಲಿಂಗರತಿಗೆ ಪಟ್ಟ ಕಟ್ಟಿ ಆಮೇಲೆ ತನ್ನ ತಿಳಗಾವಿ ಬಟ್ಟೆ ಹಾಕೊಂಡು ಕಾಲಾಗ ಅವಿಗೆ ಹಾಕೊಂಡು ಕಲ್ಯಾಣದ ಕಡೆ ಮರಟಗ ಮಾಡ್ಕೊಂಡು ಹೊಂಟ. ಹೆಂಡತಿಗಂತಾನಂತ, ಹೆಂಡತಿಗೆ ನೋಡು, ಕಲ್ಯಾಣ ಅಂದ್ರೆ ನೀ ತಿಳ್ಕೊಂಡಷ್ಟು ಸುಲಭಿಲ್ಲ. ಮತ್ತೆ ನೀನು ಮಗನ ಕೊಟ್ಟಾಗ ರಾಜ್ಯಭಾರ ಮಾಡ್ಕೊಂತ ಆರಾಮಿಲ್ಲೇ ಇರು, ನಾ ಕಲ್ಯಾಣಕ್ಕೆ ಹೋಗ್ತೀನಿ ಅಂದಾಗ ಆ ಗಂಗಾಂಬಿಕಾ ದೇವಿ ಹೇಳ್ತಾಳ. ಆಕಿನ ಹೆಸರು ಮೊದಲು ಗಂಗಾಂಬಿಕಾ ದೇವಿ, ಆಮೇಲೆ ಮಹಾದೇವಿ ಅಕ್ಕಳ. ಗಂಗಾಂಬಿಕಾ ದೇವಿ ಅಂತಾಳಂತ, ಒಡೆಯ ಮೈತುಂಬ ಬಂಗಾರ ಅದ, ಮೈತುಂಬ ಚಲೋ ಬಂಗಾರ ಹಾಕೊಂಡು ನೀ ಕಟ್ಟಿರುವಂತ ಮಂಗಲ ಸೂತ್ರ ಕೊಳ್ಳಾಗಿರ್ಲಿಲ್ಲ ಅಂದ್ರೆ ಈ ಬಂಗಾರಕ್ಕೆ ಏನ್ ಬೆಲೆ ಐತಿ ಒಡೆಯ? ಮೈತುಂಬ ಬಂಗಾರ ಅದ, ಆದ್ರೆ ನಿಮ್ ಮಂಗಲ ಸೂತ್ರನೇ ಇರ್ಲಿಲ್ಲ ಅಂದ್ರೆ ಈ ಬಂಗಾರಕ್ಕೆ ಏನ್ ಬೆಲೆ ಅದ? ಹಾಗಾಗಿ ನೀನ್ ಎಲ್ಲಿರ್ತಿದೆ ಅಲ್ಲೇ ನಾನು ಇರ್ತೀನಿ, ಹೊರತಾಗಿ ನಾನು ಮಾತ್ರ ಇಲ್ಲಿ ಇರಾಕ್ ಒಲ್ಲೆ ಅಂತ ತಿಳ್ಕೊಂಡು ಗಂಡನ ಕೊಟ್ಟಾಗ ಎಲ್ಲ ಐಷಾರಾಮಿ ಜೀವನ ಬಿಟ್ಟು ಕಲ್ಯಾಣಕ್ಕೆ ಹೋಗೋದಕ್ಕೆ ರೆಡಿ ಹಾಕಾಳ. ಕಾಶ್ಮೀರದ ಅರಸ ಮಹಾದೇವ್ ಭೂಪಾಲನ ಹೆಂಡತಿ ಗಂಗಾಂಬಿಕಾ ದೇವಿ. ನೋಡ್ರಿ, ವಿಚಾರ ಮಾಡ್ರಿ, ತನ್ನ ಮಗನ ಪಟ್ಟ ಕಟ್ಟಿ ತಿಳಗಾವಿ ಬಟ್ಟೆ ಹಾಕೊಂಡು ಬಂಗಾರದ ಎಲ್ಲಾ ಸಾಮಾನು ಹೊರಗಿಟ್ಟು ಶಾಂತ ರೀತಿಯಿಂದ ತಲೆ ಮೇಲೆ ಒಂದು ಗಂಟು ಹೊತ್ಕೊಂಡು ಕಲ್ಯಾಣದ ಕಡೆ ಹೋಗಾಕ ಮಕ ಮಾಡಿದ್ರು. ಕಲ್ಯಾಣ ಕಡೆ ಹೋಗ್ಬೇಕಾದ್ರೆ ಒಂದು ಪ್ರಸಂಗ ನಡೀತೈತಿ. ಹಿಂಗ ಒಂದಿಷ್ಟು ಕಿಲೋಮೀಟರ್ ದೂರ ಬಂದಿದ್ರು. ಅಲ್ಲಿ ಅವ್ರ ಕಾಲಾಗ ಒಂದು ಬಂಗಾರದ ನಾಣ್ಯ ಬಿದ್ದಿತ್ತು. ಬಂಗಾರದ ನಾಣ್ಯ ನೋಡಿ ಮತ್ತ ನನ್ನ ಹೆಂಡತಿಗೆ ಹಿಂದಿಲದ ರಾಜ ಮರ್ಯಾದೆ ಏನಾದ್ರು, ರಾಜ್ಯದ ಗೌರವ ಏನಾದ್ರು, ರಾಜ್ಯದೊಳಗೆ ಹಾಕೊಂಡು ಬಂಗಾರ ಏನಾದ್ರು ನೆನಪಿಗೆ ಬಂದ್ಗಿಂದಿತ್ತು ಅಂತ ತಿಳ್ಕೊಂಡು ಅವಾಗ ಮಹಾದೇವ್ ಭೂಪಾಲ್ ಏನ್ ಮಾಡಿದ, ಇದ್ದ ಬಂಗಾರದ ಮೇಲೆ ಒಂದಿಷ್ಟು ಮಣ್ಣು ಹಾಕಿ ಮುಂದೆ ಹೋದ. ಇದ್ದ ಬಂಗಾರದ ಮೇಲೆ ಮಣ್ಣು ಹಾಕಿ ಮುಂದೆ ಹೋಗಿ ಸ್ವಲ್ಪ ದೂರ ಹೋಗಿ ಕುಂತ್ರಿಬ್ರು. ಗಂಗಾ, ನಾನೊಂದೇನೋ ಮಾಡಿದೆ, ನಿನಗೆ ಗೊತ್ತಾಯ್ತನೋ ಅಂತ ಕೇಳಿದವ. ಇಲ್ಲಿ ಬಿಡ್ರಿ, ನನಗೇನು ಗೊತ್ತಾಗಿಲ್ಲ ಅಂತ ಹೇಳಿದ್ಲಕ್ಕಿ. ಇಲ್ಲ, ನಾನು ಕಾಲಿನಿಂದ ಒಂದಿಷ್ಟು ಮಣ್ಣು ಹಾಕಿದೆ, ಅದನ್ನ ನೋಡಿದೇನು? ಇಲ್ಲ, ಅದನ್ನು ನೋಡಿಲ್ಲ ಬಿಡ್ರಿ ನಾನು ಅಂದ್ಲಕ್ಕಿ. ಅವಾಗ ಹೇಳಿದಂತ ಮಹಾದೇವ್ ಭೂಪಾಲ, ನೀನಗ ಬಂಗಾರದ ನೆನಪು ಆದಿಗಿದಿತ್ತು ಅನ್ನುವಂತ ಕಾರಣಕ್ಕೆ ತೆಳಗೊಂದು ಬಂಗಾರದ ನಾಣ್ಯ ಬಿದ್ದಿತ್ತು. ತಾಯಂದ್ರ ಬಂಗಾರ ಅಂದ್ರೆ ಬಹಳ ಪ್ರೀತಿ ನೋಡ್ರಿ, ಬಹಳ ಪ್ರೀತಿ. ನಿಮಗೆ ಎಷ್ಟು ಪ್ರೀತಿ?
ಆ ಬಂಗಾರ ತಗೊಂಡ್ ಬಂದು ಯಾವಾಗಾರ ತಗೊಂಬಂದ್ ಕೊಳ್ಳಿ ಅವ ಗಂಡ 4 ಮಂದಿ ಮುಂದೆ ತೋರ್ಸಕ್ ಹೊಂಟ್ರೆ, ಒಂದ್ ಸಿರಿ ತಂದ್ರು ತೋರ್ಸವ್ರ, ಒಂದ್ ಟಿವಿ ತಂದ್ರು ತೋರ್ಸವ್ರ, ಒಂದ್ ಫ್ರಿಜ್ ತಗೊಂಬಂದ್ರ ತೋರ್ಸವ್ರ. ಕೆಲವು ಮಂದಿ ಫ್ರಿಜ್ ಪೂಜೆ ಇಟ್ಕೊಂಡಿರ್ತಾರ ಮನ್ಯಾಗ. ಫ್ರಿಜ್ ಪೂಜೆ ಯಾಕೆ ಇಟ್ಕೊಂಡಿರ್ತಾರೆ ಅಂತ ಒಬ್ಬನ್ ಕೇಳಿದ್ ನಾನು. ಮತ್ ನಮ್ಮ ಮನ್ಯಾಗ ಫ್ರಿಜ್ ಐತೆ ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕಲ್ರಿ ಅಜ್ಜಾರ. ನಮ್ಮ ಮನ್ಯಾಗ ಐತೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಪೂಜೆ ಇಟ್ಕೊಂಡು ಮಂದಿ ನಾವು ಖುಷಿಯಿಂದ ಇಟ್ಕೊಂಡು ಅವ್ರಲ್ಲ. ನಮ್ಮ ಮನ್ಯಾಗ ಟಿವಿ ಪೂಜೆ ಇಟ್ಕೊಂಡ್ರೆ ಟಿವಿ ಐತೆ ಅನ್ನೋದು ಗೊತ್ತಾಕೈತಿ, ಫ್ರಿಜ್ ಪೂಜೆ ಇಟ್ಕೊಂಡ್ರೆ ಫ್ರಿಜ್ ಐತೆ ಅನ್ನೋದು ಗೊತ್ತಾಕೈತಿ, ಒಂದ್ ಟೀಜರ್ ತಗೊಂಬಂದ್ರೆ ಅದನ್ನು ಪೂಜೆ ಇಟ್ಕೊಂಡ್ರೆ ಪಟ್ಟೆಲ್ಲ ಹೇಳು. ಪಾಪ ಗಂಡ ಎಲ್ಲಾ ರೊಕ್ಕ ಇದನ್ನ ಮಾಡ್ಕೊಂಡು ಏನೇನೋ ಮಾಡ್ಕೊಂಡು ಪಾಪ ಹೆಂಡತಿ ಬಳಿ ಅನ್ನಕತ್ತಾಳ. ತಂದು ಬಿಡೋಣ ಅಂತ ತಿಳ್ಕೊಂಡು ಚಲೋ ಕಬ್ಬು ಮಾರಿ ರೊಕ್ಕ ಉಳಿದಿದ್ವು ತೊಗೊಂಬಂದು ಚಲೋ 2 ಬಳಿ ಕೊಟ್ಟಾನ ಬಂಗಾರದ ಬಳಿ ತಂದು ಕೊಟ್ಟಾಗ ರಾತ್ರಿ ಎಷ್ಟಾಗೈತಿ? ಟೈಮು 10:30 ಆಗೈತಿ. 10:30ಗೆ ಎಲ್ಲರೂ ಮಕ್ಕೊಟ್ಟಿರ್ತಾರ ಮನ್ಯಾಗ. ಮತ್ತ ಅವಾಗ ಸುಮ್ಮನೆ ಮಕ್ಕೋಬೇಕಿಲ್ಲ, ಗಂಡ ತಂದಿದ್ದು ಬಳಿ ತೋರಿಸ್ಬೇಕು ಮಂದಿಗೆ ಅನ್ನೋದು ಆಕಿಗೆ ತಲೆಯಾಗ ಒಳಗ. ಹೆಂಗಾರ ಹೋಗ್ಬೇಕು, 4 ಮಂದಿ ತೋರಿಸ್ಬೇಕು, ಅವ್ವ ಎಂತ ಬಳಿ ಯಾರು ಇಲ್ಲ ಬಿಡು ಅಂತ ಅವ್ರು ಅನ್ಬೇಕು. ಅದನ್ನ ತಗೊಂಬಂದು ಹಾಕೊಂಡ್ ಮಕ್ಕೋಬೇಕು. ಇಟ್ಟ ತಲೆಯಾಗ ಭಾಳ ಮಂದಿಗೆ ಇರ್ತೈತಿದ. ಯಾರಿಗೆ ಎಲ್ಲ ಇಲ್ಲಿ ಕುಂತ ಎಲ್ಲ ತಾಯಿ ಅಂದ್ರೆ ಹಂಗ ಮಾಡತಾರ. ಒಟ್ಟು ನಮಗೇನೋ ಸಾಮಾನು ಬರ್ಲಿ ತೋರ್ಸೋದ ನೋಡ್ರಿ ಮಂದಿ. ಅವ್ರ ಮಂದಿ ಗಂಡ ಚಲೋ ಒಪ್ಪಿಗೆ ಮಾಡ್ಕೊಂಡು ಚಲೋ ರೊಕ್ಕ ಖರ್ಚು ಮಾಡ್ಕೊಂಡು ಬಂದು ತಂದು ಕೊಟ್ಟಂದ್ರೆ ಖುಷಿ ಆಗಂಗಿಲ್ಲ. ಪಕ್ಕದ 4 ಮಂದಿ ಮನೆ ಅವ್ರು ಹೊಗಳಬೇಕಾ ನಿಮ್ಮನೆ, ಇಂತ ಬಂಗಾರದ ಬಡಿ ನಾವು ನೋಡೇ ಬಿಡು ಜಗತ್ನಾಗ ಅಂತ ಅನ್ಬೇಕು. ಅಂದ್ರ ಅಟ್ಟ ಬಾರಿ ಚಲೋ ತಂದಿ ಅಂತ. ಆ ಹೆಣ್ಮಗಳ ರಾತ್ರಿ ಎದ್ದು ಹೋಗ್ಯಾಳ, ಯಾರು ನೋಡ್ಬೇಕು? ಇವ್ರ ಮನ್ಯಾಗ ಈಕಿನ ಗಂಡ ಈಕಿಗೆ ಬಳಿ ತಂದು ಕೊಟ್ರ ಬ್ಯಾರೆದಾರ ಈಕಿನ ಬಳಿ ನೋಡಕ್ ಹೆಸರಿರ್ತಾರನ ಅವ್ರು. ಮಕ್ಕೊಂಡಿದ್ರು ಅವ್ರು ಪಾಪ ಮಕ್ಕೊಂಡಿದ್ರು. ಹಿಂಗಾಶ್ ಅಡ್ಡಾಡ್ಕೊಂಡು ಬಂತ, ಯಾರು ನೋಡಕ್ ತಯಾರಿಲ್ಲ. ಮುಂಜಾನೆ ಎದ್ದು 9 ಎದ್ದು ಹೆಣ್ಮಗಳ ಅಲ್ಲಿಕಿ ಬಳಿ ತೋರ್ಸಾಕಂತ ತಿಳ್ಕೊಂಡು 7ಕ್ಕೆ ಎದ್ದಾಳ. ಒಟ್ಟು ಬಾಂಡೆ ಸಾಮಾನೆಲ್ಲ ತಗೊಂಡು ಹೋಗಿ ಎಲ್ಲಾರು ಒಂದ ಕಡೆ ಕೆರೆಯಾಗ ಬಾಂಡೆ ಸಾಮಾನು ಬೆಳಗ್ತಿದ್ರು. ಅಲ್ಲಿ ಬಂದ ಏನ್ ಕೈ ಮುಂದ್ ಮಾಡಿ ಬಾಂಡೆ ಸಾಮಾನು ಬೆಳಗೋದು ಹಂಗ, ಯಾರು ನೋಡ್ತಾರ ಯಾವ ತಂದಿ ಅಂತ ಕೇಳ್ತಾರ ಅಂತ. ಅಲ್ಲಿ ಒಬ್ರು ಕೇಳಾಕ ತಯಾರಿಲ್ಲ. ಅಷ್ಟೆಲ್ಲ ಮುಗಿಸ್ಕೊಂಡು ಮತ್ತೆ ಬಂದಾಳೆ. ಜಳಕ ಮಾಡಿ ಮತ್ತೆ ಬಟ್ಟಿ ಒಗ್ಯಾಕಂತ ಮತ್ತೆ ಕೆರೆಗೆ ಹೋಗ್ಯಾಳ. ಅಲ್ಲಿ ಬಟ್ಟಿ ಒಗಿಬೇಕಾದ್ರೆ ಕೈ ಮ್ಯಾಗ ಏರಿಸಿ ಇದ್ದು ಬಳಿ ಮುಂದ್ ಮಾಡಿ ಹಿಂಗ್ ಒಗ್ಯಾಕ ಬಟ್ಟಿನ. ಯಾರು ಕೇಳಾಕ ತಯಾರಿಲ್ಲ. ಮುಂಜಾಲಿಂದ ಸಂಜೆ ಮಠ ಓಣ್ಯಾಗ ಎಲ್ಲಾರಿಗೆ ಕೈ ಮಾಡ್ಕೊಂತ ಅಡ್ಡಾಡ. ಒಬ್ಬರ ಯಾವಾಗ ಬಳಿ ತಂದಿ ಅಂತ ಕೇಳ್ಬೇಕಿಲ್ಲ, ಯಾರು ಕೇಳಿಲ್ಲ. ಇಟ್ಟು ಸಿಟ್ಟು ಬಂತಿಕಿಗೆ ನನ್ನ ಗಂಡ ತಂದು ಕೊಟ್ಟ ಬಳಿಯನ್ನು ಒಬ್ಬರು ಕೇಳಾಕ್ ತಯಾರಿಲ್ಲ ಊರಾನರು ಅಂತ ತಿಳ್ಕೊಂಡು ಬಡ ಸಿಟ್ಟಿಗೆ ಎದ್ದು ಊರಾಗ ಒಂದ್ ದೊಡ್ಡ ಬಣಿವಿತ್ತು, ಬಣಿವಿ ಬೆಂಕಿ ಹಚ್ಚಿದ್ಲಾಕಿ. ಎದಕ್ಕಿದು? ಬಳಿ ನೋಡಿಲ್ಲ ಅಂತ ತಿಳ್ಕೊಂಡು ಯಾವಾಗ ಹೋಗಿ ಬಣಿವಿ ಬೆಂಕಿ ಹಚ್ಚಾಳ. ಹಚ್ಚದಕ್ಕಿನ ಮಂದಿಗೆಲ್ಲ ಕುಡಿಸಾಳ. ಆರಿಸ್ಬರಿ ಬೆಂಕಿ ಹಚ್ಚಿದ ಅಂತ ತಿಳ್ಕೊಂಡು ಎಲ್ಲಾ ಮಂದಿ ಓಡಿ ಬಂದು ನೀರ್ ಹಾಕಕ್ಕ ತಮ್ಗೆ ಏನೇನ್ ಸಾಧ್ಯ ಐತಿ ಎಲ್ಲಾ ತಗೊಂಡ್ ನೀರ್ ಹಾಕಕತ್ತಾರ. ಈಗ ಹೆಣ್ಮಗಳು ಏನ್ ಮಾಡಾಕತ್ತಿದ್ಲು, ಅಲ್ಲಿ ಉಗ್ರಿ ಯಾಕ ಬಳಿ ಕಾಣಿಸ್ಬೇಕಲ್ಲ ಅವು. ಈ ಹೆಣ್ಮಗಳು ಹಿಂಗ್ ಉಗ್ರಿ ಅಂತ ತಿಳ್ಕೊಂಡು ಹೇಳ್ಬೇಕಾದ್ರೆ ಆ ಬಂಗಾರಕ್ಕ ಆ ಬೆಂಕಿಗೆ ಆ ಬಂಗಾರ ಚಮಕ್ ಹೊಳಿತೈತೆ. ಅದ ಬಂಗಾರ ಕೈಯಾಗಿದ್ದಾಗ ಬೆಂಕಿ ಮುಂದೆ ನಿಂದ್ರ ನೀವು ಬೆಂಕಿ ಹೊಡೆತಕ್ಕ ಬಂಗಾರ ಚಮಕ್ ಅಂತ ಹೊಳಿತೈತಿ. ಈಕಿ ಎಲ್ಲಾರ್ಗಿ ಹಿಂಗ್ ಕೈ ಮಾಡಿ ನೀರ್ ಹಾಕ್ರಿ ಅಂತ ಹೇಳೋ ಮುಂದೆ 70 ವರ್ಷದ ಒಬ್ಬ ಮಾತಾರಿ ಬಂದ್ ಅವಾಗ ಅಕ್ಕಿ ಕೇಳಿದ್ಲಂತ, ಅಯ್ಯೋ ಯವ್ವ ಎಷ್ಟು ಚಲೋದವಲ್ಲ ಯವ್ವ ನಿನ್ನ ಬಳಿ ಯಾವ ತಂದಿ ಅಂದ್ ನೋಡ್ರಿ. ಇಟ್ಟು ಮುಂಜಾನೆ ಕೇಳಿದ್ರೆ ನಾ ಯಾಕೆ ಬೆಂಕಿ ಹಚ್ತಿದ್ದೆ ಅಂದ್ಲ ಅಕ್ಕಿ. ಇಟ್ಟು ಮುಂಜಾನೆ ಕೇಳ್ಬಿಟ್ರೆ ಬೆಂಕಿ ಹಚ್ಚು ಪ್ರಸಂಗನ ಬರ್ತಿರ್ಲಿಲ್ಲ. ಬಂಗಾರ ಅಂದ್ರೆ ಹಿಂಗಿರ್ತದ. ಆದ್ರ ಮಹಾದೇವ್ ಭೂಪಾಲ್ ಹಿಂಗ್ ಕೇಳಿದ ಕೂಡ್ಲೇನ ಗಂಗಾಂಬಿಕಾ ದೇವಿ ಹೇಳಿರುವಂತ ಮಾತು ನಿಮ್ಗೆ ನೆನಪಾಗ್ಬೇಕು ತಾಯಿ. ಅಕ್ಕಿ ಅಂತಾಳ ಏನಂತಾಳ ಗೊತ್ತೇನ? ಅಕ್ಕಿ ಅಂತಾಳ ಏನು ನೋಡಿಲ್ಲ, ಇಲ್ಲ ಬಂಗಾರ ಬಿದ್ದಿತ್ತು. ಬಂಗಾರ ನೀ ನೋಡಿ ಹಿಡಿದ್ರೆ ನಿನಗೆ ಹೊಳ್ಳಿಯಲ್ಲಿ ಮತ್ತ ಬಂಗಾರದ ನೆನಪಾಕಿತ್ತಂತ ತಿಳ್ಕೊಂಡು ನಾ ಮಣ್ಣು ಹಾಕಿನ ಅಂದಾಗ ಆ ಗಂಗಾಂಬಿಕೆ ಮಾತು ಹೇಳಿದ್ದನ್ನು ಎಲ್ಲಾ ತಾಯಂದ್ರ ತಲೆಯಾಗ ಇಟ್ಕೊಳ್ಬೇಕು. ಅರಸ ನನ್ನ ಒಡೆಯ, ನೀನು ಇನ್ನೂ ಬರೇ ತಲೆಯಾಗಿರುವಂತಹದ್ದು ಕಿರೀಟ ಅಟ್ಟ ತೆಗೆದಿಟ್ಟು ಬಂದಿದಿ. ಅರಮನೆಯಿಂದ ಹೊಳ್ಳಿ ಬರ್ಬೇಕಾದ್ರೆ ಬರೇ ಬಂಗಾರದ ಕಿರೀಟ ಅಟ್ಟ ತಲೆಯಾಗಿನ ತೆಗೆದಿಟ್ಟು ಬಂದಿದಿ. ಇನ್ನೂ ತಲೆಯಾಗಿನ ಬಂಗಾರ ನೀ ತೆಗೆದಿಟ್ಟು ಬಂದಿಲ್ಲ. ನಾನು ಮನಿ ಬಿಟ್ಟು ಹೊರಗೆ ಹೋಗ್ಬೇಕಾದ್ರೆ ತೆಳಗ ಬಿದ್ದಿದ್ದು ಬಂಗಾರ ಆದ್ರೂ ಒಂದ ಕಲ್ಲಾದ್ರೂ ಒಂದ ಅನ್ನುವಂತ ಕಾರಣ ಇಟ್ಕೊಂಡು ನಾ ಕಲ್ಯಾಣಕ್ಕೆ ಹೊಂಟಿನಿ. ಹಿಂಗ್ ಹೋದ್ರ ಅಟ್ಟ ಕಲ್ಯಾಣ. ತೆಳಗ ಬಿದ್ದೈತಂದ್ರ ಅದು ಬಂಗಾರ ಇದ್ರ ಅಟ್ಟ, ಅದು ಕಲ್ಲಿದ್ರು ಅಟ್ಟ ಅಂತ ತಿಳ್ಕೊಂಡು ಇಬ್ರು ಕೂಡ ಕಲ್ಯಾಣಕ್ಕೆ ಬಂದಾರ. ಕಲ್ಯಾಣಕ್ಕೆ ಬಂದು ಯಾವ ಕಾಯಕ ಮಾಡ್ಕೊಂಡ್ರೇನ್, ಊರ್ ಹೊರಗೆ ಒಂದು ಸಣ್ಣ ಗುಡಿಸಲ ಹಾಕೊಂಡಾರ. ಊರ್ ಹೊರಗೆ ಸಣ್ಣ ಗುಡಿಸಲ ಹಾಕೊಂಡು ಯಾವಾಗ ಇವರು ಗುಡಿಸಲ ಹಾಕೊಂಡು ಅವ್ರೇನು ಕಾಯಕ ಮಾಡ್ತಿದ್ರು, ಹೋಗುದು ಒಣ ಕಟ್ಟಿಗೆಗಳನ್ನು ನೋಡುದು. ಕಟ್ಟಿಗೆಗಳನ್ನು ಹೆಂಗ್ ಬೇಕಾದಂಗೆ ಕಟ್ಕೊಂಡ್ ಬರಂಗಿಲ್ಲ. ಒಣ ಕಟ್ಟಿಗೆಗಳನ್ನು ನೋಡುದು. ಆ ಒಣ ಕಟ್ಟಿಗೆಗಳ ಮುಂದೆ ನಿಂತ್ಕೊಂಡು ನಮಸ್ಕಾರ ಮಾಡಿ ಕ್ಷಮೆ ಕೇಳೋದು. ನೋಡಪ್ಪ, ಕಟ್ಟಿಗೆಯನ್ನು ಕಡ್ಕೊಂಡು ಹೋಗ್ತೀನಿ, ನನ್ನ ಅಂಗ ರಕ್ಷಣೆಗಾಗಿ ಅಲ್ಲ, ಹರಗಣ ತಿಂತನೆಯ ದಾಸೋಹ ಮಾಡಿಸುವುದಕ್ಕಾಗಿ, ಅಮರಗಣಗಳ ಹೊಟ್ಟೆಯನ್ನು ತುಂಬಿಸುವುದಕ್ಕಾಗಿ ಕಟ್ಟಿಗೆ ಕಡ್ಕೊಂಡು ಹೋಗಿ ಮಾರ್ಕೊಂಡು ಬಂದು ಅವ್ರ ಹೊಟ್ಟೆ ತುಂಬಿಸ್ಕೋತೀನಪ್ಪ.
ಇದನ್ನು ನಾನು ಕಡಿಯಾಕತ್ತೀನಿ ಅಂತ ತಿಳ್ಕೊಂಡು ನನ್ನ ಅಂಗರಕ್ಷಣೆಗಾಗಿ ನನ್ನ ಹೊಟ್ಟಿ ತುಂಬಿಸಿಕೊಳ್ಳೋದಕ್ಕಾಗಿ ಕಟ್ಟಿಗೆ ಕಡಿಯಂಗಿಲ್ಲ ಅಂತ ತಿಳ್ಕೊಂಡು ಅವು ಪೂಜೆ ಮಾಡಿಕೊಂಡು ಹೋಗಿ ಶಿವಪೂಜೆ ಆದ ಮೇಲೆ ಯಾವ್ದು ಒಣಗಿರ್ತದ ಯಾವ್ದು ಚಿಗತಿರಂಗಿಲ್ಲ ಅಂತ ಕಟ್ಟಿಗೆಯನ್ನು ಕಡಿಬೇಕಾದ್ರೂ ಸಹಿತ ಅದಕ್ಕೆ ಹೋಗಿ ನಮಸ್ಕಾರ ಮಾಡಿ ಕೊಡಲಿ ಕೈಯನ್ನು ಹಾಕಿ ಅದನ್ನು ಕಟ್ ಮಾಡಿ ತಗೊಂಡು ಬಂದು ತಲೆ ಮೇಲೆ ಹೊತ್ಕೊಂಡು ಕಲ್ಯಾಣದ ಬೀದಿ ಒಳಗೆ ಮಾರಿ ನೋಡ್ರಿ. ನಾ ಹೇಳಕತ್ತಿ ತಲೆಯಾಗಿಟ್ಕೊಡ್ರಿ, ಅರಮನೆಯಾಗಿರುವಂತ ಬಂಗಾರದ ಕಿರೀಟ ಹಾಕೊಂಡಂತ ರಾಜ ಇಲ್ಲಿ ಬಂದು ಕಟ್ಟಿಗೆ ಹೊರೆಯನ್ನು ಹೊತ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಕಟ್ಟಿಗೆ ಬೇಕನ್ರಿ ಅಂತ ಕಲ್ಯಾಣದಾಗ ಮಾರಾಕತ್ತಾನ. ಇದನ್ನ ಕಂಡು ಒಬ್ಬರು ಹೇಳ್ಯಾರ, ಏನು ಚಲೋ ಮಾತು ಹೇಳ್ಯಾರ ಅಂತಂದ್ರೆ, ಸಾಮಾನ್ಯ ಕಟ್ಟಿಗೆಯನ್ನ ಹೊರುವಂತಹ ವ್ಯಕ್ತಿಗೆ ಬಂಗಾರ ಸಿಕ್ಕೈತಂದ್ರೆ ಅವ ಕಟ್ಟಿಗೆ ಹೊರಿ ಬಿಟ್ಟಾನನ್ನುವಂಥದ್ದು ದೊಡ್ಡ ಮಾತಾಗೋದಿಲ್ಲ. ಸಾಮಾನ್ಯ ಕಟ್ಟಿಗೆ ಹೊರಿಯನ್ನ ಹೊತ್ಕೊಂಡು ಜೀವನ ಮಾಡುವಂತ ವ್ಯಕ್ತಿಗೆ ಬಂಗಾರದ ಕಿರೀಟ ಸಿಕ್ಕಾಗ ಕಟ್ಟಿಗೆ ಹೊರಿಯನ್ನ ತ್ಯಾಗ ಮಾಡೋದು ದೊಡ್ಡದಾಗೋದಿಲ್ಲ. ಬಂಗಾರದ ಕಿರೀಟ ಹಾಕೊಂಡಿರ್ತಕ್ಕಂಥ ರಾಜ ಕಲ್ಯಾಣದಾಗ ಬಂದು ಕಿರೀಟ ತೆಗೆದಿಟ್ಟು ಕಟ್ಟಿಗೆ ಹೊರಿ ಹೊತ್ಕೊಂಡು ಅಡ್ಡಾಡಕತ್ತಾನಲ್ಲ, ಇದು ಸಮಾಜದಾಗ ದೊಡ್ಡದು ಅನ್ನುವಂತ ಮಾತನ್ನ ಹೇಳ್ಯಾರ. ಇವೆಲ್ಲ ಯಾಕೆ ಕೇಳ್ಬೇಕು ಆದರ್ಶನ? ಅವ್ರು ಹೆಂಗ ಬದುಕ್ಯಾರ, ನಾವೆಲ್ಲ ಐತ್ ನಮ್ಮ ಹತ್ರ, ಆದ್ರೂ ನಾವು ಆನಂದವಾಗಿ ಬದುಕಾಕತ್ತೀವ. ಎಲ್ಲ ಐತ್ ನಮ್ಮ ಹತ್ರ, ಎಲ್ಲ ಇದ್ದನು ಸಹಿತ ನಾವು ಕೊರಗಾಕತ್ತೀವಿ. ಅವ್ರು ಇದ್ದಿದ್ದೆಲ್ಲ ಬಿಟ್ಟು ಬಂದು ಆನಂದವಾಗಿ ಬದುಕಾಕತ್ತಾರ. ಅವ್ರ ಬದುಕನ್ನು ಕೇಳ್ಕೊಂಡ್ಬಿಟ್ರೆ ಬಸವ ಪುರಾಣ ಅಂದ್ರೆ ಏನು? ಎಂತೆಂತವ್ರು ಬಂದಾರ ನೋಡ್ರಿ ಚರಿತ್ರೆ ಒಳಗ. ಇವತ್ತು ಬಂದಿರುವಂತ ಮೊಳಗಿ ಮಾರಯ್ಯ ಅಲ್ಲಿ ಬಂದು ಕಟ್ಟಿಗೆಯನ್ನು ಮಾರಿ ಜೀವನ ಮಾಡೋದಕ್ಕೆ, ಕಟ್ಟಿಗೆ ಅಂದ್ರೆ ಮೋಳಿಗೆ, ಅದನ್ನ ಮಾರ್ಕೊಂಡು ಬರುವಂತ ಕಾರಣಕ್ಕೆ ಮೋಳಿಗೆಯ ಮಾರಯ್ಯ. ಅವನ ಹೆಸರೇನು ಏನ್ರಮ್ಮ? ಮೋಳಿಗೆಯ ಮಾರಯ್ಯ. ಅವ ಮಹಾದೇವ್ ಭೂಪಾಲ್ ಆಗಿದ್ದ, ಇಲ್ಲಿ ಕಟ್ಟಿಗೆ ಮಾರೋದಕ್ಕಾಗಿ ಮೋಳಿಗೆ ಮಾರಯ್ಯ ಆದ. ಮೋಳಿಗೆ ಮಾರಯ್ಯನ ಹೆಂಡತಿ ಹೆಸರೇನು ಅಂತಂದ್ರೆ ಮೋಳಿಗೆಯ ಮಹಾದೇವಿ. ಯಾಕೆಂದ್ರೆ ಗಂಗಾಂಬಿಕೆ ಇತ್ತಲ್ಲ, ಅದನ್ನ ತೆಗೆದು ಮಹಾದೇವಿ ಮಾಡಿದ್ರು. ಒಂದು ದಿವಸ ಬಸವಣ್ಣ ದೂರದಿಂದ ನೋಡಿದ, ದೊಡ್ಡ ರಾಜ್ಯದ ದೊರೆ, ನಾನು 6,000 ಮಂದಿ ಜಂಗಮರನ್ನಕ್ಕೆ ತೊಗೊಂಬಂದು ಬಿಟ್ಟೆ. ಇಂಥ ದೊಡ್ಡ ರಾಜ ಇವತ್ತು ಬಂದು ಬರೇ ಕಟ್ಟಿಗೆ ಹೊರಿಯನ್ನು ಹೊತ್ಕೊಂಡು ಬಂದು ಕೆಲಸ ಮಾಡಕತ್ತಾನಲ್ಲಪ್ಪ, ಇಂಥವಂಗ ಒಂದಿಷ್ಟು ಏನಾದ್ರೂ ಸಹಾಯ ಮಾಡ್ಬೇಕಂತ ಬಂತು ನೋಡ್ರಿ ಮನಸ್ಸಿನಾಗ. ಬಸವಣ್ಣ ಅವ್ರ ಮನಸ್ಸು ಕರಿಗಿ ಬಿಡ್ತಿತ್ತು, ಅದು ಕರಿಗಿ ಬಿಡ್ತಿತ್ತು. ಮತ್ತ ಅವ ಇದ್ದಾಗ ಹೋದ್ರೆ ನಾ ಕೊಟ್ರೆ ತೊಳಂಗಿಲ್ಲ, ಅವ ಇರ್ಲಾರ್ದಾಗ ಮನೆಗೆ ಹೋಗ್ಬೇಕಂತ ತಿಳ್ಕೊಂಡು ಅವ್ರ ಮನ್ಯಾಗ ಏನು ಅಂಬಲಿ ಪ್ರಸಾದ ಮಾಡ್ತಿದ್ರು, ಯಾರ ಮನೆಗೆ ಯಾರು ಬೇಕಾದ್ರೆ ಹೋಗ್ಬೋದು. ಅವಾಗ ಯಾರ ಮನೆಗೆ ಯಾರು ಬೇಕಾದ್ರೆ ಹೋಗಿ ಸ್ನಾನ ಪೂಜೆ ಮಾಡ್ಕೊಂಡು ಶಿವ ಪೂಜೆ ಮಾಡಿದ್ರಾಗನ ಅಂಬಲಿ ರೆಡಿ ಮಾಡ್ತಿದ್ರು, ಪ್ರಸಾದ ರೆಡಿ ಮಾಡ್ತಿದ್ರು, ಉಣಿಸಿ ಕಳಿಸ್ತಿದ್ರು. ಇದು ಕಲ್ಯಾಣದ ನಿಯಮ. ಅವ ಕಾಯಕಕ್ಕಂತ ಆ ಕಡೆ ಹೋದ. ಆ ಕಡೆ ಹೋದ ಕೂಡ್ಲೇನ ಈ ಕಡೆ ಬಸವಣ್ಣನವರು ವೇಷವನ್ನು ಬದಲಿ ಮಾಡ್ಕೊಂಡು ಮನೆಗೆ ಬರ್ತಾರ. ಅವ್ವ ಮಹಾದೇವಿ, ಹೊಟ್ಟೆ ಹಸುವಾಗ್ಯದವ, ಒಂದಿಷ್ಟು ಪ್ರಸಾದ ಮಾಡ್ತೀನಿ, ಪ್ರಸಾದ ಕೊಡ್ತೀನಿ, ಪಟ್ನ 2 ಚರಿಗೆ ಜಳಕ ಮಾಡ್ಕೊಂಡು ಲಿಂಗ ಪೂಜೆ ಮಾಡ್ಕೋತೀನಿ, ನಾನು ಒಂದಿಷ್ಟು ಪ್ರಸಾದ ಕೊಡ್ತೀನಿ. ಯಾರಾದ್ರೂ ನಿಮ್ಮ ಮನೆಗೆ ಅವರ, ನಿಮ್ಗೆ ಹೇಳಕತ್ತೀನಿ, ಯಾರಾದ್ರೂ ಮನೆಗೆ ಬಂದು ಭಗವತಿ ಭಿಕ್ಷಾಂದೇಹಿ ಅನ್ನಕತ್ತಾನಂದ್ರೆ ಮುಂದೆ ಹೋಗ್ಬಾರ್ರಿ ಅನ್ನುವಂಥ ಸಂಸ್ಕೃತಿ ಇಟ್ಕೊಳಕ್ ಹೋಗ್ಬೇಡ್ರಿ. ಎಷ್ಟೋ ದಿವಸದ ಅವತ್ತಿನ ಕಾಲಕ್ಕೆ ಹಿಂದಿನ ಕಾಲದಾಗ ಮುಂದೆ ಹೋಗಿ ಬರ್ರಿ ಅನ್ನುವಂಥ ಕಾರಣಕ್ಕನ ಇವತ್ತಿಗೆ ಆ ಪಾಳೆ ಬಂದೈತೆ ಅವಂಗ. ಮತ್ತ ಅವಂಗ ಮುಂದೆ ಹೋಗಿ ಬಾ ಅಂದ್ರೆ ಮುಂದೆ ನಿಮ್ಗೆ ಪಾಳೆನ ಬರೋದಲ್ಲ ಅದು. ಹಾಗಾಗಿ 100 ಕೆಲಸ ಇದ್ರು ಸಹಿತ ಹಸ್ಕೊಂಡು ಬಂದಾರಂದ್ರೆ ಯಾವನಾದ್ರೂ ಒಬ್ಬ ಬಂದಿರ್ಲಿ, ಅವಂಗೊಂದು ತುತ್ತು ಅನ್ನ ಹಾಕುವಂತ ಪ್ರಯತ್ನವನ್ನು ಮಾಡಿಬಿಟ್ರೆ, ಮನ್ಯಾಗಿದ್ದ ಮಕ್ಕಳಿಗೆ ಉಣಿಸಿದ್ರ ತಾಯಿ ಅಕ್ಕಿರಿ, ಬರೇ ಮನ್ಯಾಗಿದ್ದ ನಿಮ್ಮ ಹೊಟ್ಟ್ಯಾಗ ಹುಟ್ಟಿರುವಂತ ಮಕ್ಕಳಿಗೆ ಉಣಿಸಿದ್ರೆ ತಾಯಿ ಅಕ್ಕಿರಿ. ಯಾರಾದ್ರೂ ಹಸ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿಗಳಿಗೆ ಹೊಟ್ಟಿ ತುಂಬಾ ಅನ್ನ ಕೊಟ್ರಂದ್ರೆ ಜಗತ್ತಿನ ಮಹಾ ತಾಯಿ ಅಕ್ಕಿರಿ ಅನ್ನುವಂಥದ್ದನ್ನ ಯಾವ ತಾಯಿ ಅಂದರೂ ಕೂಡ ಮರಿಬಾರದು. ಯಾರ ಮನೆಗೆ ಬರ್ಲಿ, ನೀವು ಬೇಕಾದಂತ ಕೆಲಸ ಮಾಡ್ತಿರ್ಲಿ, ಮಾಡುವಂತ ಟೈಮ್ದೊಳಗ ನಿಮ್ಗೆ ಇದ್ದಿದ್ದು ಬಿಟ್ಟು ಹೋಗಿ ಅವ್ರಿಗೆ ಹೊಟ್ಟಿಗೆ ಒಂದು ತುತ್ತು ಅನ್ನ ಹಾಕುವಂತ ಪ್ರಯತ್ನವನ್ನ ಎಲ್ಲಾ ತಾಯಂದ್ರು ಮಾಡಬೇಕು. ಅಪ್ಪ ಅವರ ಬರ್ರಿ, ಜಂಗಮರು ಬರುವುದಕ್ಕಾಗಿನೇ ನಾವು ಅಲ್ಲಿಂದ ಇಲ್ಲಿ ಮಠ ಬಿಟ್ಟು ಬಂದೀವಿ, ಬರ್ರಿ ಒಳಗ ಅಂಬಲಿ ಮಾಡ್ತೀನಿ, ಬರ್ರಿ ಸ್ನಾನ ಮಾಡ್ಕೊ ಬರ್ರಿ ಅಂತ ಸ್ನಾನ ಪೂಜೆಗೆಲ್ಲ ತಯಾರು ಮಾಡಿ ಗಂಟಿ ಇಟ್ಟು ಅಂಬಲಿ ಮಾಡ್ಕೊಂತ ಕುಂತಿದ್ಲು. ಪೂಜೆ ಮುಗಿತು, ಅಂಬಲಿಯನ್ನ ಕುಡಿದ ಬಸವಣ್ಣ ಅಂತ ಅಂಬಲಿ ರುಚಿಯನ್ನೇ ನೋಡಿರ್ಲಿಲ್ಲ. ಏನ್ರಿ ಭಕ್ತಿ ಬೆರೆಸಿ ಕೊಡ್ತಾರಲ್ಲ, ಕೆಲವು ಮಂದಿ ಮಸಾಲೆ ಹಾಕಿ ಸಿಕ್ಕಾಪಟ್ಟಿ ಹಾಕಿ ಏನು ಬೇಕಾದ ಹಾಕಿದ್ರೆ ರುಚಿ ಆಗೋದಿಲ್ಲ, ಆದ್ರೆ ಅದ್ರೊಳಗೆ ಆಡಂಬರ ಇರ್ತದ. ಇನ್ನು ಕೆಲವು ಮಂದಿ ಏನೂ ಇರುವುದಿಲ್ಲ, ಎಣ್ಣೆ ಇರೋದಿಲ್ಲ, ಖಾರ ಇರುವುದಿಲ್ಲ, ಉಪ್ಪಿರುವುದಿಲ್ಲ. ಸುಮ್ಮನೆ ಭಕ್ತಿಯನ್ನು ಬೆರೆಸಿ ಹಿಂಗ ಕೊಟ್ಟು ಬಿಟ್ರೆ ಅಂತ ಪಂಚಾಮೃತವನ್ನು ಇನ್ನೊಮ್ಮೆ ಊಟ ಮಾಡಕ್ಕನ ಸಾಧ್ಯ ಇಲ್ಲ, ಅಷ್ಟು ಚಲೋ ಇರ್ತದ. ಯಾವಾಗ ಅಂಬಲಿ ಕುಡಿದು ಕೂಡಲೇ ಆನಂದ ಆಯ್ತು. ಇನ್ನು ಇವ್ರ ಕೈಯಾಗ ರೊಕ್ಕ ಕೊಟ್ರೆ ಅವ ಇಸ್ಕೊಳ್ಳೋದಿಲ್ಲ ಅಂತ ತಿಳ್ಕೊಂಡು ಇನ್ನು ಪೂಜೆ ಮಾಡೋ ಮಣಿ ಇತ್ತಲ್ಲ, ಆ ಕಡೆ ಒಂದು 100 ಚೀಲ, ಆ ಕಡೆ ಒಂದು 100 ನಾಣ್ಯ, ಈ ಕಡೆ ಒಂದು 100 ನಾಣ್ಯ, ಸುಮಾರು 100 ನಾಣ್ಯಗಳಿರತಕ್ಕಂಥ ಬಂಗಾರದ ನಾಣ್ಯಗಳನ್ನು 2 ಚೀಲದಾಗ ಮಣಿ ಬುಡಕಿಟ್ಟು, ಆಯ್ತವಾ ತೃಪ್ತಿ ಆಯ್ತು, ನಾ ಹೋಗಿ ಬರ್ತೀನಿ ಅಂತ ಹೊಂಟನಲ್ಲ. ಬಸವಣ್ಣ ಈ ಕಡೆ ಹೋದ ಮೇಲೆ ಕಟ್ಟಿಗೆ ಕಟ್ಕೊಂಡು ಬಂದು ಕಟ್ಟಿದ್ದ, ಒಳಗೆ ಬಂದ, ಸ್ನಾನ ಮಾಡಿದ. ಸ್ನಾನ ಮಾಡಿ ಮಣಿ ಒಳಗೆ ಹೋಗಿ ಕುಂದಿರ್ಬೇಕು ಅನ್ನೋದ್ರಾಗನ ಮಣಿ ಬುಡಕಿಟ್ಟಿದ್ವಲ್ಲ ಅವು 2 ಕಣ್ಣಿಗೆ ಬಿದ್ದು ನೋಡ್ರಿ. ಯಾರಿಗೆ ಬಿದ್ದವು?
ಕೇಳಾಕತ್ತೀರಿಲ್ಲ ನೀವು? ಯಾರಿಗೆ ಕಣ್ಣಿಗೆ ಬಿದ್ದುವು? ಬಸವಣ್ಣ ಇಟ್ಟು ಹೋಗಿದ್ದು ಕಟ್ಟಿಗೆ ಕಟ್ಕೊಂಡು ಬಂದು ಮನೆ ಮುಂದೆ ಕಟ್ಟಿಗೆ ಇಳಿಸಿ ಸ್ನಾನ ಪೂಜೆ ಮಾಡಕ್ಕಂತೇನು ಗಂಡ ಬಂದಲ್ಲ, ಅವನ ಹೆಸರೇನು? ಮೋಳಿಗೆಯ ಮಾರಯ್ಯ. ಮೋಳಿಗೆಯ ಮಾರಯ್ಯನ ಕಣ್ಣಿಗೆ ಬಿದ್ದು ಕೂಡ್ಲೇನ ಒಂದು ಮಾತು ಹೇಳಿದ, ನೆಲವ ಸಾರಿಸು ಸತಿಯೇ ಮಲವ ತಾಗಿದೆ ಜಗಕ್ಕೆ. ಎಷ್ಟು ಚಂದ ಹೇಳ್ತಾನ ನೋಡ್ರಿ. ನೆಲವ ಸಾರಿಸು ಸತಿಯೇ ಮಲವ ತಾಗಿದೆ ಜಗಕ್ಕೆ. ಯಾರು ಬಂದಿದ್ರು ಮನಿ ಒಳಗ ನಾ ಇಲ್ಲಾರ್ದಾಗ? ಅವಾಗ ನಾನು ಅರಿಯನಾಥ. ಯಾರು ಬಂದಿದ್ರು